ಹುಬ್ಬಳ್ಳಿ ತಾಲೂಕಿನ ಇನಾಮ ವೀರಪುರ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಮಾನ್ಯ ಪಾಟೀಲ್ ಮರ್ಯಾದೆಗೇಡು ಹತ್ಯೆಯನ್ನ ಖಂಡಿಸಿ ನಡೆದಂತಹ ಪ್ರತಿಭಟನೆ ಭಾರೀ ಗಮನ ಸೆಳೆದಿದೆ. ಮಾನ್ಯ ಪಾಟೀಲ್ ಕೊಲೆಯನ್ನ ಖಂಡಿಸಿ ಹತ್ಯೆಯ ಹೊಣೆಗಾರಿಕೆ ಹೊತ್ತು ಪ್ರಾಯಶ್ಚಿತ್ತ ದಿನ ಗದಗದಲ್ಲಿ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಮರ್ಯಾದ ಹತ್ಯೆ ಕಾನೂನನ್ನ ಇನಾಮ್ ವೀರಪುರ ಗ್ರಾಮದಲ್ಲಿ ಹತ್ಯೆಗೀಡಾದ ಮಾನ್ಯ ಪಾಟೀಲ್ ಹೆಸರಲ್ಲಿ ಕಾಯ್ದೆಯಾಗಿ ಜಾರಿ ಮಾಡಬೇಕು ಎಂದು ಲಿಂಗಾಯತ ಪ್ರಗತಿಶೀಲ ಸಂಘಟನೆಗಳು ಒತ್ತಾಯ ಮಾಡಿದವು. ಈ ಸಂದರ್ಭದಲ್ಲಿ ಗದುಗಿನ ಸಿದ್ದರಾಮಯ್ಯ ಸ್ವಾಮಿಗಳು ಮಾತನಾಡಿದರು. ಸಾಮಾಜಿಕ ಹೋರಾಟಗಾರ ಮತ್ತು ಸಾಹಿತಿ ಬಸವರಾಜ್ ಸೂಳಿಬಾವಿ ಮಾತನಾಡಿದರು. ಪ್ರೊಫೆಸರ್ ಶಶಿಧರ ತೋಟದೇವರು ಮಾತನಾಡಿದರು. ಇಡೀ ದೇಶದಲ್ಲಿ ಕಲ್ಯಾಣ ಉಂಟು ಮಾಡಿರುವಂತಹ ಪ್ರಸಂಗ ಅಂದ್ರೆ ಒಬ್ಬ ತಂದೆ ಗರ್ಭಿಣಿಯಾದ ತನ್ನ ಮಗಳನ್ನೇ ಹತ್ಯೆಗೈದದ್ದು. ಸಣ್ಣ ಮಕ್ಕಳಿಗೆ ಹೇಳುವ ಕಥೆಗಳಲ್ಲಿ ರಾಕ್ಷಸರ ಬಗ್ಗೆ ಕಥೆಗಳನ್ನು ಇಂದು ಹೇಳುವುದನ್ನು ಕೇಳ್ತಿದ್ವಿ. ಮಾನ್ಯ 2 ವರ್ಷಗಳ ಕಾಲ ನನ್ನ ಕಣ್ಣೆದುರೇ ಬೆಳೆದಂಥ ಮಗಳು. ಪ್ರತ್ಯೇಕವಾಗಿ ಪೂಜ್ಯರಿಗೂ ಈ ವಿಷಯ ಗೊತ್ತಿಲ್ಲ. ಈ ಮಾನಾಳ ಅಜ್ಜ ಸದಾನಂದಗೌಡ ಪಾಟೀಲ್ ನಮ್ಮ ಧಾರವಾಡ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ನನಗೆ ಭಾಳ ಆತ್ಮೀಯರಾದಂಥವ್ರು. ನಾನು ಒಂದು ಕಾಲೇಜಿನ ಪ್ರಾಚಾರ್ಯನಾಗಿರುವ ಕಾರಣದಿಂದ ನಮ್ಮದೇ ಆದಂಥ ವಸತಿ ನಿಲಯಗಳು ಇರುವ ಕಾರಣದಿಂದ 2 ವರ್ಷಗಳ ಅವಳ ವಿದ್ಯಾಭ್ಯಾಸ ನಿಮ್ಮ ಒಂದು ಜವಾಬ್ದಾರಿ ಮೇಲೆ ನಡೀಬೇಕು ಅಂತ ಅವಳನ್ನು ನನ್ನ ಬಳಿ ಬಿಟ್ಟು ಹೋಗಿದ್ದರು. ಆ 2 ವರ್ಷಗಳ ಕಾಲ ಸುಮಾರು 3-6 ಬಾರಿ ಅವಳು ನನ್ನ ಜೊತೆಗೆ ಮಾತನಾಡಿದ್ದಾಳೆ. ಅಜ್ಜನ ಜೊತೆಗೆ ಮಾತಾಡಬೇಕು, ಅವನ ಜೊತೆಗೆ ಮಾತಾಡಬೇಕು, ಅಪ್ಪನ ಜೊತೆಗೆ ಮಾತಾಡಬೇಕು ಅಂತ ಎಷ್ಟೋ ಬಾರಿ ನನ್ನ ಫೋನನ್ನು ಇಸ್ಕೊಂಡು ಅವಳು ನನ್ನೆದುರಿಗೆ ಮಾತಾಡೋದನ್ನು ನಾನು ದಿನನಿತ್ಯ ನೋಡ್ತಾ ಇದ್ದೆ. ಮೊನ್ನೆ ಹೀಗೆ ನಾನು ಕಚೇರಿಯಲ್ಲಿ ಕೂತಾಗ ನಮ್ಮ ಅಧ್ಯಾಪಕರೊಬ್ಬರು ಬಂದು ಒಂದು ಫೋಟೋ ತೋರಿಸಿದ್ರು. ಸರ್, ಇದು ನಮ್ಮ ಮಾನ್ಯಂದಲ್ರಿ ಇದು ಅಂತೇಳಿ. ಹೌದಲ್ಲ ಅಂತ ಹೇಳಿದೆ ನಾನು. ಇಲ್ಲ, ಹಿಂಗೆಲ್ಲ ದುರ್ಘಟನೆ ಆಗಿಬಿಟ್ಟದೆ ಅಂತ ಹೇಳಿದಾಗ ನನಗೆ ಭಾಳ ಆಘಾತ ಆಯಿತು. ತಕ್ಷಣಕ್ಕೇ ಸದಾನಂದಗೌಡ ಪಾಟೀಲ್ರಿಗೆ ಫೋನ್ ಹಚ್ಚಿದೆ. ಏನು ಗೌಡ್ರೆ, ನೀವೆಲ್ಲ ವಚನ ಸಾಹಿತ್ಯ ಓದ್ದವರು, ವಚನ ಸಾಹಿತ್ಯ ಪಾಠ ಮಾಡೋದು. ಮೇಲಾಗಿ ಡಾಕ್ಟರ್ ಎಂ ಕಲಬುರ್ಗಿ ಅಂತವರ ಶಿಷ್ಯರು ನಿಮ್ಮಂಥವ್ರ ಮನೆಯಲ್ಲಿ ಇಂಥ ಘಟನೆ ನಡೀಬಾರ್ದಾಗಿತ್ತು ಅಂತ ಹೇಳಿದಾಗ ಸದಾನಂದಗೌಡರು ಹೇಳಿದರು, ಇಲ್ಲ, ನಾನು ಭಾಳ ತಿಳಿಸಿ ಹೇಳಿದೆ. ಆ ಮಾನ್ಯಾಡ ತಂದೆ ಪ್ರಕಾಶ್ ಗೌಡನಿಗೆ ಯಾವ ಒಂದು ಕ್ರಾಂತಿ ಕಲ್ಯಾಣದಲ್ಲಾಯಿತು, ಅಂಥದ್ದೊಂದು ಘಟನೆ ನಮ್ಮನೆಯಿಂದನೇ ಆಯಿತು ಅಂತ ನಾವೆಲ್ಲ ಸಂತೋಷ ಪಡಬೇಕು. ನೀವು ಅದನ್ನು ಬಿಟ್ಟು ಈ ರೀತಿ ಹಿಂಗೆಲ್ಲ ನೀವು ಅವಳ ಜೊತೆಗೆ ಕೆಟ್ಟದ್ದಾಗಿ ವರ್ತಿಸಬಾರ್ದು ಅಂತ ನಾನು ಎಷ್ಟು ಹೇಳಿದರೂ ಕೂಡ ಪ್ರಕಾಶ್ ಗೌಡ ಇಂಥ ಒಂದು ದುರ್ಘಟನೆಗೆ ಕಾರಣ ಆಗಿಬಿಟ್ಟ. ಇದನ್ನು ಮಾಡಬಾರ್ದಾಗಿತ್ತು. ಅವನು ಏನು ಮಾತಾಡಬೇಕು ನಿಮಗೆ ಅಂತ ನನಗೆ ತಿಳಿತಾ ಇಲ್ಲ ಅಂತ ಬಹಳ ನೋವಿನಿಂದ ಅವರು ಅಳಲಿಕ್ಕೆ ಶುರು ಮಾಡಿದರು. ಸ್ವತಃ ಕುಟುಂಬದಲ್ಲಿಯೂ ಕೂಡ ಇದ್ದಂಥ ಅನೇಕ ಜನ ಹಿರಿಯರು ಆ ಮಾನ್ಯಾಳ ತಂದೆಗೆ ಹೇಳಿದ ಮೇಲೂ ಕೂಡ ಮಾನ್ಯಾಳ ತಂದೆ ಇಂಥ ಮೃಗೀಯವಾದ ವರ್ತನೆಯನ್ನು ಮಾಡಬಾರ್ದಾಗಿತ್ತು. ನಿಜಕ್ಕೂ ಇದೊಂದು ಅತ್ಯಂತ ಅಮಾನವೀಯವಾದಂಥ ಒಂದು ದುರ್ಘಟನೆ. ವಿಶೇಷವಾಗಿ ಜಾತಿಗಳು ನಮ್ಮಲ್ಲಿ ಯಾವ ರೀತಿಯ ಅಹಂಕಾರಗಳನ್ನು, ಯಾವ ಬಸವಾದಿ ಪ್ರಮುಖರು 12ನೇ ಶತಮಾನದಲ್ಲಿ ನೆಲವನ್ನೇ ಹೊಲಗೇರಿ ಶಿವಾಲಯಕ್ಕೆ, ಜಲವನ್ನೇ ಶೌಚಾಚಮನಕ್ಕೆ ಅಂತ ಹೇಳಿದರು. ಆ 12ನೇ ಶತಮಾನದಿಂದ ಇಲ್ಲಿವರೆಗೂ ನಾವು ಅವರ ಸದಾಶಯದ ಮಾತುಗಳನ್ನು ತಿಳ್ಕೊಳ್ಳಾರದೆ ಇವತ್ತಿಗೂ ಕೂಡ ಈ ಜಾತಿಯ ಅಹಂಕಾರ, ಅಧಿಕಾರದ ಅಹಂಕಾರ, ಸಿರಿವಂತಿಕೆಯ ಅಹಂಕಾರ. ಸದಾನಂದ ಗೌಡರು ಅದನ್ನು ಪಬ್ಲಿಕ್ಕಾಗಿ ಕಂಡೆಮ್ ಮಾಡಿದ್ರು. ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಲ್ಲ, ಪಬ್ಲಿಕ್ಕಾಗಿ ಕಂಡೆಮ್ ಮಾಡಬೇಕು. ಅಂದರೆ ಹೆಚ್ಚು ಈ ಪ್ರಸಂಗದೊಳಗೆ ಅದು ಭಾಳ ಪ್ರಭಾವ ಬೀರ್ತದೆ. ಇಂಥ ಒಂದು ಬದಲಾವಣೆ ಬಂತು ಅಂದರೆ ಏನಾದರೂ ಆ ತಂಗಿ ಹತ್ಯೆ ಆತಲ್ಲ, ಆ ಹತ್ಯೆ ಸಮಾಜ ಪರಿವರ್ತನೆಗೆ ಕಾರಣ ಆಯಿತು ಅನ್ನುವಂಥ ಒಂದು ಮನಸ್ಥಿತಿ ಆದರೂ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಅಂಥ ಒಂದು ಸದ್ಬುದ್ಧಿ ನಮ್ಮೆಲ್ಲರಿಗೆ ತೋಂಡ ಸಿದ್ಧಲಿಂಗ, ಗದಗಿನ ವೀರನಾರಾಯಣ ನಮಗೆಲ್ಲರಿಗೂ ನೀಡಲಿ. ರಾಕ್ಷಸರ ಸಂತಾನ ಇನ್ನೂ ಐತೆ ಅನ್ನೋದಕ್ಕೆ ಇದೇ ಒಂದು ಘಟನೆ. ಇದನ್ನು ಉಗ್ರವಾಗಿ ಮನುಷ್ಯ ಅನಿಸಿಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯು ಉಗ್ರವಾಗಿ ಇದನ್ನು ಖಂಡಿಸಬೇಕು. ಹೆಣ್ಣಿರಲಿ ಗಂಡಿರಲಿ, ಒಳಗಿರುವ ಜೀವ ಒಂದೇ. ಒಂದು ಪಕ್ಷಿ ಇಲ್ಲೇ ಸತ್ತು ಬಿದ್ರೆ, ಕಾಗಿ ಸತ್ತು ಬಿದ್ರೆ 100 ಬಂದು ಏಕಕಾಲಕ್ಕ ಕೂಡುತ್ತಾವ. 1000 ಕಾಗೆಗಳು ಏಕಕಾಲಕ್ಕ ಅವು
ಕೂಗ್ತಾವ್, ಸೇರ್ತಾವ್, ತಮ್ಮ ನೋವನ್ನ ಹಂಚಿಕೊಳ್ತಾವ್. ಇದು ಮನುಷ್ಯ ಅನ್ನಿಸಿಕೊಳ್ಳುವಂತ ಕೆಲಸ ಅಂತೂ ಖಂಡಿತ ಅಲ್ಲ. ಆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಹಿಂದೇನಾಗ್ಯಾರ, ಮನುಷ್ಯನನ್ನ ಪ್ರೀತಿಸಿದಂತ ಎಲ್ಲರೂ ಅವ್ರನ್ನ ಸರಿಯಾಗಿ ಏನಾದರೂ ಅರ್ಥ ಮಾಡಿಕೊಂಡವ್ರು ಇದ್ರೆ ಇದು ಆ ಕಣ್ಣಲ್ಲಿ ನೀರು ಬರುವುದಲ್ಲ, ರಕ್ತ ಬರಬೇಕು, ರಕ್ತ. ಆದ್ರೆ ಇದು ಅದು ಧಾರವಾಡ ಜಿಲ್ಲೆ ಅಂತ ಬಹಳ ಸಲ ಇದು ವಿದ್ಯಾ ಕೇಂದ್ರ ಅಂತ ಕರಿತೀವಿ, ಅಭಿವೃದ್ಧಿ ಸ್ಥಳ ಅಂತ ಕರಿತೀವಿ, ಬರಹಗಾರ ಸ್ಥಳ ಅಂತ ಕರಿತೀವಿ, ಪ್ರಖ್ಯಾತ ಕವಿಗಳ ಊರು ಅಂತ ಕರಿತೀವಿ. ಅದೇ ಜಿಲ್ಲೆಯಲ್ಲಿ ಇಂಥ ಘಟನೆ ನಡೆದಂತೂ ಇಂತೂ ಎಲ್ಲರಿಗೂ ಇದೊಂದು ಕಪ್ಪು ಮಸಿ ಹಚ್ಚಿದಂತಹ ಪ್ರಸಂಗ. ಇದರ ಬಗ್ಗೆ ಎಷ್ಟು ಪದಗಳಿಂದ ಖಂಡಿಸಿದ್ರು ಕಷ್ಟನೇ. ಮುಂದೆ ಇಂಥ ಆಗುವ ಗಂಭೀರ ಘಟನೆಗಳಿಗೆ ಇದು ಒಂದು ನಿದರ್ಶನ ಆಗಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬಹುದು ಆ ಹೆಸರಿನಿಂದ ಅಂತ ಹೇಳಿ ಖಂಡಿತವಾಗಿ ಆ ಕಡೆ ಎಂದೂ ಆಗಬಾರದು ಅಂತ ಘಟನೆಗಳು ಅನ್ನೋದಕ್ಕ ಆ ಹುಡುಗಿ ಆ ಹೆಸರು ಆ ಕಾನೂನಿಗೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಪ್ರಸ್ತಾಪಿಸಿದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವುದು ಪಶ್ಚಾತ್ತಾಪ ಮಾಡಿಕೊಳ್ಳಬೇಕಾದಂತಹ ದಿನ. ಯಾರೇ ಇಲ್ಲಿ ಅದು ಹೆಚ್ಚು ಕಡಿಮೆ ಇರಲಿಲ್ಲ ಅಂದ್ರೆ ನಾವು ಹೆಚ್ಚು ಕಡಿಮೆ ಅನ್ನೋದು ಜಾತಿಯಿಂದ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಯಾರಾದರೂ ಭಾವಿಸಿಕೊಳ್ತಿದ್ರೆ ಅದು ನಾವು ಮನುಷ್ಯರಂತ ಅಲ್ಲ, ರಾಕ್ಷಸಿಯ ಸ್ವಲ್ಪ ಅಂಶ ಬಹಳ ಓದಿದ ಮೇಲೆ ನನ್ನ ಮನಸ್ಸಿನಾಗ ಐತಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿವರ ಜೊತೆಗೆ ನನ್ನ ಜೊತೆಗೆ ಇರ್ತಕ್ಕಂಥ ಸಂಖ್ಯಾತ ಜನರ ಎಲ್ಲ ಪ್ರತಿನಿಧಿಯಾಗಿ ನಾನು ಇವತ್ತು ಪಶ್ಚಾತ್ತಾಪವನ್ನು ಮಾಡಿಕೊಂಡಿದ್ದೇನೆ. ಆದರೆ ಇವತ್ತು ಆ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು, ನಮ್ದು ಪಶ್ಚಾತ್ತಾಪ ಆಗಬೇಕು, ಆದವರು ಬದಲಾಗಬೇಕು. ಮತ್ತು ಈ ಘಟನೆಗಳು ಯಾವ ಸಮುದಾಯದಲ್ಲಿಯೂ ಆಗಬಾರದು. ಮನುಷ್ಯರಾಗಿ ಬದುಕುವಂಥ ಕೆಲಸ. ನಾವು ಇದನ್ನು ಖಂಡಿತವಾಗಿ ಆಕ್ರೋಶದಿಂದಾಗಲಿ ಪ್ರತಿಭಟನೆಯಿಂದಾಗಲಿ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮಲ್ಲಿ ನಾವು ಏನು ಬದುಕಿದ್ರು ಹಾಗೆ ಬದುಕದಾಗಿಲ್ಲ ಅನ್ನುವಂಥ ಒಂದು ಒಳನೋವು ನಮ್ಮ ಒಳಗಡೆ ಇದೆ. ಅವರು ಇಡೀ ಮನುಷ್ಯನ ವ್ಯಕ್ತಿತ್ವದ ಘನತೆಯನ್ನು ಅರಿತವರು. ಅವರು ಆ ಘನತೆಯನ್ನು ಎತ್ತಿ ಹಿಡಿತಕ್ಕಂಥ ಪರಂಪರೆಯ ಜನ ಆದಂಥ ನಾವು ಇವತ್ತು ಅದನ್ನೆಲ್ಲವನ್ನು ಮರೆತುಕೊಂಡು ನಾವು ಪುನಃ ನಮ್ಮನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಹಳೇ ಸನಾತನವಾದ ಏನಿದೆಯಲ್ಲ ಆ ಸನಾತನವಾದವನ್ನು ಮುಟ್ಟಿಟ್ಕೊಂಡು ನಾವು ಹೋಗ್ತಾ ಇರೋದ್ರಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ. ಏನು ಬಸವಣ್ಣ ಎಚ್ಚರಿಸಿದಂಥ ಒಂದು ವಿವೇಕ ಇತ್ತಲ್ಲ, ಬಸವಣ್ಣನವರು ಅಥವಾ ಶರಣ ಚಳವಳಿ ಮತ್ತು ವಚನಕಾರರು ಹೇಳ್ತಕ್ಕಂಥ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಏನಿದೆಯಲ್ಲ, ಆ ಮನುಷ್ಯತ್ವಕ್ಕೆ, ಆ ಎಚ್ಚರಕ್ಕೆ, ಆ ವಿವೇಕಕ್ಕೆ ಇವತ್ತು ಅಸ್ತಮಾ ಕೊಡುವಂಥ ಕೆಲಸ ನಡೆದಿಲ್ಲ. ನಮ್ಮ ಈ ವಿವೇಕವನ್ನು ನಿದ್ರೆ ಮಾಡುವಂಥ ರೀತಿ ಒಳಗಡೆ ಇವತ್ತು ಈ ಸನಾತನವಾದ ನಮ್ಮನ್ನು ಏನು ಬಸವ ಪರಂಪರೆಯನ್ನು ಬಂದಂಥವರೇ ಇವತ್ತು ಆ ಬಸವಣ್ಣವ ಹೇಳಿರ್ತಕ್ಕಂಥ ದಾರಿ ಏನಿದೆಯಲ್ಲ ಅಥವಾ ಅವ್ರು ತೋರಿದಂಥ ದಾರಿ ದೀಪ ಏನಿದೆಯಲ್ಲ ಆ ದಾರಿ ದೀಪದೊಳಗಡೆ ನಡೆಯುವ ಬದಲಾಗಿ ಯಾವುದು ಈ ಮನುಷ್ಯರ ಎಲ್ಲ ತೊಂದರೆ ಇರೋದು ಮಾತು ಮತ್ತು ನಡತೆಯಲ್ಲಿ ಹೊಂದಾಣಿಕೆ ಇರುತ್ತೆ. ಮಾತಾಡೋದು ಎಲ್ಲರೂ ನಾವು ಮಾತಾಡ್ತೀವಿ. ಅದರ ಬದುಕಿನಲ್ಲಿ ಆ ಪ್ರಸಂಗ ಬಂದಾಗ ಯಾವ ರೀತಿ ಎಡುತ್ತೀವಿ ಅನ್ನೋದನ್ನು ಅವರ ಮಾತು ಕೇಳಿದ ಮೇಲೆ ಭಾಳ ಆಶ್ಚರ್ಯ ಅನಿಸ್ತದೆ. ಆ ಹುಡುಗಿ ಅಜ್ಜನ ತನ್ನ ಮಗನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ತನ್ನ ಸೊಸೆನ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಎಲ್ಲಿದೆ ಪರಿಸ್ಥಿತಿ ನಮ್ಮದು ಅನ್ನೋದನ್ನು ನಾವೆಲ್ಲರೂ ವಿಚಾರ ಮಾಡ್ತೀವಿ. ಸಂವಿಧಾನ ಬಂದಮೇಲೆ ಅಸ್ಪೃಶ್ಯತೆ ಒಂದು ಕ್ರೈಮು ಅನ್ನುವ ರೀತಿಯಲ್ಲಿ ಕಾನೂನು ರೂಪಿಸ್ತಾ ಇದೆ. ಕಾನೂನಿನಲ್ಲಿ ಈ ಸಮಸ್ಯೆ ಬಗೆಹರಬೇಕು ಅಂದರೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಮನಸ್ಸು ಪರಿವರ್ತನೆ ಆಗಬೇಕು ಅಂದರೆ ಮಠ ಮಂದಿರಗಳ ಮುಖಾಂತರ ಈ ಸಂದೇಶ ಭಾಳ ಜೋರಾಗಿ ಸಮಾಜಕ್ಕೆ ಹೋಗಬೇಕು. ಅಂದಾಗ ಮಾತ್ರ ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ಸದ್ಬುದ್ಧಿ ಯಾವಾಗ ಬರ್ತೋ ಗೊತ್ತಿಲ್ಲ. ನಾನು ನಿಜವಾಗಿಯೂ ಸ್ವಾಮಿ ವಿವೇಕಾನಂದರನ್ನು ಸಾಕಷ್ಟು
ಯಾಕೆ ಶಶಿಧರ್ ಅದನ್ನು ಮಾತಾಡ್ತಾರೆ ಅಂತ ತಿಳಿದಿದ್ದಿಲ್ಲ. ಅವ ಸ್ವಾಮಿ ವಿವೇಕಾನಂದ ಒಂದು ಪ್ರಸಂಗದಾಗ ಹೇಳ್ತಾರೆ, ನಾನೇನಾದರೂ ನಿಮ್ಮಂಗೆ ಗೃಹಸ್ಥಾಗಿದ್ದರೆ ನನ್ನ ಹುಟ್ಟಿದ ಕೂಸಿಗೆ ನೀನು ಈ ದೇಹ ಅಲ್ಲ, ನೀನು ಆತ್ಮ ಅಂತೇಳಿ ಅವನ ತಲೆಯೊಳಗೆ ಆತ್ಮಭಾವವನ್ನು ತುಂಬಿಟ್ಬಿಡ್ತಿದ್ದೀನಿ. ದೇಹ ಭಾವ ಇರೋದ್ರಿಂದ ಈಗ ನಾನು ರೆಡ್ಡಿ, ಮಾರ್ತಾಂಡ, ಹರಿಜನ, ನಮ್ಮ ಬಳ್ಳಾರಿ ಮಾಸ್ತರು, ಹರಿಜನರು, ಶೇಖಣ್ಣ, ಲಿಂಗಾಯತಿ ಇವೆಲ್ಲ ತಲೆಯಾಗ ಅಂಟುಗೋಡೆ ಬರೋದು ನಾವು ದೇಹ ಭಾವದಿಂದ ಇದ್ದಾಗ. ಆತ್ಮಭಾವದಿಂದ ಬಂತು ಅಂದರೆ ಎಲ್ಲ ಅಡ್ಡಗೋಡೆ ತಾನೇ ಬಿದ್ದು ಹೋಗ್ತವು. ಆ ಒಂದು ವ್ಯವಸ್ಥೆಯನ್ನು ಬೇಗ ರೂಪಿಸಬೇಕಾಗಿದೆ. 12ನೇ ಶತಮಾನದೊಳಗೆ ಶರಣರು, ಬಸವಣ್ಣವರು ಮಾತಾಡಿದ್ದನ್ನು 21ನೇ ಶತಮಾನದವರು ಇನ್ನೂ ನಾವು ಬದಲಾಗಿಲ್ಲ ಅಂತಂದರೆ ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿಗಳು ಹೇಗಿವೆ ಅನ್ನೋದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಮದುವೆ ಆಗಿರೋದನ್ನು ಖಂಡಿಸಿ ಅವರ ಆ ಮಾನ್ಯರ ಹತ್ಯೆಯನ್ನು ಮಾಡಿರುವುದು ನಿಜಕ್ಕೂ ಅತ್ಯಂತ ಖೇದಕರವಾಗಿರುವಂಥ ಸಂಗತಿ. ಅದು ಕೂಡ ಬಸವಾದಿ ಶಿವಶರಣರ ಪರಂಪರೆಯವರು ಹೇಳಿಕೊಳ್ಳುವಂಥ ಲಿಂಗಾಯತ ಕುಟುಂಬದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಬಹಳ ಘೋರವಾಗಿರುವಂಥ ಅನ್ಯಾಯ. ಇದು ಒಂದು ರೀತಿಯಲ್ಲಿ ಸಂವಿಧಾನದ ಹತ್ಯೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಕಾರಣಕ್ಕಾಗಿ ಸಂವಿಧಾನವನ್ನು ರಕ್ಷಿಸುವಂಥ ನಮ್ಮ ಆಳುವ ಸರ್ಕಾರಗಳು ಇಂಥ ಮರ್ಯಾದೆ ಹತ್ಯೆಗಳು ನಡೆಯದಂತೆ ಕಠಿಣವಾಗಿರುವಂಥ ಕಾನೂನನ್ನು ರೂಪಿಸಬೇಕಾಗಿರುವಂಥದ್ದು ಬಹಳಷ್ಟು ಅಗತ್ಯ. ಇತ್ತೀಚೆಗೆ ಸರ್ಕಾರ ದಿಸೆಯಲ್ಲಿ ಕಾನೂನನ್ನು ರಚಿಸುವಂಥ ಇಂಥ ಹತ್ಯೆ ಮಾಡುವಂಥ ವ್ಯಕ್ತಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಕಾನೂನನ್ನು ಹೇಳಿ ಯೋಜನೆ ಮಾಡಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಆದರೆ ಆ ಕಾನೂನು ಅದು ಅನುಷ್ಠಾನದಲ್ಲಿ ಬರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಜನರಲ್ಲಿ ಅರಿವನ್ನು ಮೂಡಿಸುವಂಥ, ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ನಡೀಬೇಕು. ಯಾಕಂದರೆ ಜಾತಿ ಇದು ಒಂದು ರೀತಿಯಲ್ಲಿ ಧರ್ಮ ಮೂಲವಾಗಿರುವಂಥದ್ದು. ಇಂಥ ಒಂದು ಜಾತಿಯನ್ನೇ ಮುಂದಿಟ್ಟುಕೊಂಡು ಇಂಥ ಒಂದು ಕ್ರೂರ ಘಟನೆಗಳು ನಡೆಯದಂತೆ ಜನರ ಮನಸ್ಸಿನಲ್ಲಿ ಮೂಲಭೂತವಾಗಿರುವಂಥ ಪರಿವರ್ತನೆಯನ್ನು ತರುವಂತಹ ಕೆಲಸ ಕೂಡ ನಡೀಬೇಕು. ಇಂಥ ಹತ್ಯೆಗಳನ್ನು ಇವತ್ತು ನಾವು ಖಂಡಿಸಬೇಕು. ಅದರ ಜೊತೆಗೆ ಇವತ್ತು ಆ ಹತ್ಯೆಯ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ನಾವೆಲ್ಲರೂ ಹೊರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ಒಂದು ಹೊಣೆಗಾರಿಕೆಯನ್ನು ಹೊರುವ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾಗಿರುವಂಥದ್ದು ಕೂಡ ಅನಿವಾರ್ಯವಾಗಿರುವಂಥ ಸಂದರ್ಭ.